ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯಾವ ಮೂವಿ ಅಂದರೆ ಶಿರಾಯ್. ಇದು ತಮಿಳು ಸಿನಿಮಾ, ಕನ್ನಡದಲ್ಲಿ ಡಬ್ ಆಗಿ OTTಯಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾ ನೋಡಿದ ಮೇಲೆ ನನಗೇನು ಅನ್ನಿಸ್ತು ಅಂತ ಪೂರ್ತಿಯಾಗಿ ಹೇಳ್ತೀನಿ ಬನ್ನಿ. ಈ ಸಿನಿಮಾದ ಕತೆ ಏನಪ್ಪ ಅಂದರೆ, ಇದು ಒಂದು ಜಾತಿ ವಿರುದ್ಧ ನಡೆಯುವಂಥ ಲವ್ ಸ್ಟೋರಿ ಆಗಿರುತ್ತೆ. ಒಬ್ಬ ಮುಸ್ಲಿಂ ಹುಡುಗ ಒಬ್ಬ ಮನುಷ್ಯನ ಕೊಲೆ ಮಾಡಿ 5 ವರ್ಷ ಜೈಲಲ್ಲಿರ್ತಾನೆ. ಅವನಿಗೆ ನ್ಯಾಯ ಸಿಗುತ್ತಾ ಅವನು ಯಾರನ್ನು ಕೊಲೆ ಮಾಡಿದ್ದಾನೆ. ಮತ್ತು ಒಬ್ಬ ಹಿಂದೂ ಹುಡುಗಿ ಅವನಿಗೋಸ್ಕರ 5 ವರ್ಷದಿಂದ ಕಾಯ್ತಾ ಇರ್ತಾಳೆ. ಅದು ಯಾರು, ಇವರ ಪ್ರೀತಿ ಹೇಗೆ ಶುರುವಾಯಿತು ಮತ್ತು ಇವರ ಪ್ರೀತಿ ಸಕ್ಸಸ್ ಆಗುತ್ತಾ, ಮತ್ತು ಡೈರೆಕ್ಟ್ರು ಇದರಿಂದ ನಮಗೆ ಏನನ್ನು ಹೇಳೋಕ್ಕೆ ಹೊರಟಿದ್ದಾರೆ ಅಂತ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಸಿನಿಮಾದಲ್ಲಿ ಇಷ್ಟ ಆಗಿದ್ದು, ಪೂರ್ತಿ ಸಿನಿಮಾನೇ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲೂ ಬೋರ್ ಆಗೋಲ್ಲ, ಎಲ್ಲೂ ಡಿಸ್ಕನೆಕ್ಟ್ ಆಗೋಲ್ಲ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಚೂರು ಕನೆಕ್ಟ್ ಆಗಿಬಿಟ್ರೆ ಮುಗಿದೋಯ್ತು. ಸಿನಿಮಾ ನಿಮ್ಮನ್ನು ಕೊನೆಯವರೆಗೂ ಎಡ್ಜ್ ಮೇಲೆ ಇಂಟ್ರೆಸ್ಟಿಂದ ಕೂರಿಸಿರುತ್ತೆ. ಇನ್ನು ಈ ಸಿನಿಮಾದ ಥ್ರಿಲ್ ವಿಚಾರಕ್ಕೆ ಬಂದರೆ, ಕೆಲವು ಕಡೆ ಟ್ವಿಸ್ಟು ಮತ್ತು ಥ್ರಿಲ್ ಎಲ್ಲ ಕಡೆ ವರ್ಕ್ ಆದವು ಅಂತಲೇ ಹೇಳ್ತೀನಿ. ಸಾಂಗ್ಸ್ ಕೂಡ ಚೆನ್ನಾಗಿದ್ದು, BGM ಕೂಡ ಚೆನ್ನಾಗಿತ್ತು. ಇನ್ನು ಕೊನೆಯಲ್ಲಿ ಕೆಲವೊಬ್ಬರಿಗೆ ಕಣ್ಣೀರು ಬರೋದು ಗ್ಯಾರಂಟಿ ಅಂತಲೇ ಹೇಳ್ತೀನಿ. ಇನ್ನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲರೂ ತಮಗೆ ಕೊಟ್ಟಿರೋ ಪಾತ್ರನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಈ ಸಿನಿಮಾದಿಂದ ಒಂದಿಷ್ಟು ಮೆಸೇಜ್ ಕೂಡ ಹೇಳಿದ್ದಾರೆ. ಮತ್ತು ಈ ಸಿನಿಮಾ ಎಲ್ಲರೂ ನೋಡ್ಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸಿನಿಮಾ ಒಂದು ಕಂಟೆಂಟ್ ಇದೆ, ಕಂಟೆಂಟ್ ತುಂಬ ಸ್ಟ್ರಾಂಗ್ ಇದೆ. ಸಿನಿಮಾ ಕೂಡ ಆಲ್ರೆಡಿ ಗೆದ್ದಿದೆ. ನೀವು ಇನ್ನೂ ನೋಡಿಲ್ಲ ಅಂದರೆ ಕನ್ನಡದಲ್ಲೂ ಡಬ್ ಆಗಿ OTTಯಲ್ಲಿ ರಿಲೀಸ್ ಆಗಿದೆ. ತುಂಬ ಒಳ್ಳೆಯ ಸಿನಿಮಾ, ಹೋಗಿ ನೋಡಿ, ನೀವು ಕೂಡ ಇಷ್ಟಪಡ್ತೀರಾ ಅಂತ ನಾನು ಹೇಳ್ತೀನಿ. ಇನ್ನು ಈ ಸಿನಿಮಾ ನಿಜವಾಗಿಯೂ ನಡೆದ ಘಟನಾ ಆಧಾರಿತ ಸಿನಿಮಾ ಆಗಿರುತ್ತೆ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದರೆ ಸಿನಿಮಾ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ಸಿನಿಮಾ ನೋಡಿದ ಮೇಲೆ ಬೇಜಾರಾಗಿದ್ದ ವಿಷಯ ಒಂದು ಏನಂದರೆ, ಇಂಥ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಯಾಕೆ ಬರ್ತಿಲ್ಲ ಅಂತ ತುಂಬ ಬೇಜಾರಾಯಿತು. ತುಂಬ ಒಳ್ಳೆಯ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಏನು ಜಾಸ್ತಿ ಬರಬೇಕು ಅಂತ ಹೇಳ್ತೀನಿ.